GTA 5 ಅಲ್ಲಿ ಕಷ್ಟಪಟ್ಟು ದುಡಿದು ಎಂಪ್ಲಾಯ್ ಆಫ್ ದಿ ಮಂತ್ ಅಂತ ಸಿಮೆನ್ ಕಾರ್ ಶೋರೂಮ್ ಅಲ್ಲಿ ಹೆಸರು ತಗೊಂಡಾದ್ಮೇಲೆ ಒಂದಿನ ಸಿಮೆನ್ ನಮ್ನ ಕರೆದು ಈ ಒಂದು ಮನೆಗೆ ಹೋಗು, ಈ ಮನೆಯಲ್ಲಿ ಒಂದು ಕಾರ್ ಇರುತ್ತೆ, ಆ ಕಾರ್ನ ತಗೊಂಡ್ ಬಾ ಅಂತ ಮಿಷನ್ ಕೊಡ್ತಾನೆ. ಎಂಪ್ಲಾಯ್ ಆಫ್ ದಿ ಮಂತ್ ಏನೇ ಈ ತರ ಕೆಲಸ ಎಲ್ಲ ಕೊಡ್ತಾನೆ. ಈ ಬಾಯಿಲಿಗೆ ಫಸ್ಟ್ ನಾ ಕೇಟ್ ಹಾಕ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಕಾರ್ ತಗೊಂಡ್ಬರೋಣ ಅಂತ ಅವನ ಹತ್ರ ಹೋದ್ರೆ ನಾನು ಇವನ್ ಯಾವ್ದೋ ಕಾರ್ ಡೀಲಿಂಗ್ ಮಾತಾಡ್ತವನೆ. ಹೋಗ್ಲಿ ಕಸ್ಟಮರ್ ಮುಂದೆ ಯಾಕೆ ಇಟ್ಕೊಂಡು ಬಾರಿಸೋದು ಅಂತಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ನಿಂತಿದ್ರೆ ಅಲ್ಲಿ ಮಾತಾಡ್ತಾ ಇದ್ದೇನೆ ಅರಿಕತೆ ಎಲ್ಲ ಮಾತಾಡ್ದ ನಿಂತವನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಕಾರ್ ಈ ಬಾಣ್ಲಿ ಮಾಡ್ತಾನ ಇಲ್ವಾ ಅನ್ನೋದೇ ದೊಡ್ಡ ಡೌಟು. ಯಾರೋ ಬಿಳಿ ಜಿರಳೆ ಇದ್ದಂಗೆ ಅವನೇ ತಗೊಳದ್ ಬಿಟ್ಬಿಟ್ಟು ಏನೇನೋ ಕತೆ ಮಾತಾಡ್ತವನೆ. ಸರಿ ಇವನ್ನ ಅಪ್ಪಿ ನಾವು ಡಿಸ್ಟರ್ಬ್ ಮಾಡಕ್ ಹೋದ್ರೆ ಏನಾಗುತ್ತೆ? ಬಾಯ್ ಬೈತಾನೆ. ಅಯ್ಯೋ ನಾನು ನಿಮ್ನ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ, ನಾನು ಗುಡ್ ಮಾರ್ನಿಂಗ್ ಹೇಳಕ್ ಬಂದೆ. ನಮಸ್ಕಾರ ಕಣ ಬಾಣ್ಲಿ. ನಮಸ್ಕಾರ ನೀ ಯಾಕೆ ಹೇಳಿ ಬಂದೆ? ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ ನಮಸ್ಕಾರ ಹಾಗಾಯ್ತಾ? ಹೋಗಯ್ಯ. ನಮಸ್ಕಾರ ಸರ್. ಅಯ್ಯೋ ನಿನ್ನ ಈಗಲೇ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನು ವೆಯ್ಟ್ ಮಾಡಿ ನೋಡಿದೆ ಎಷ್ಟೊತ್ತು ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅವ್ನಿಗೆ ಇಟ್ಕೊಂಡು ಬಾರ್ಸೋಕೆ ಹೋದ್ರೆ ಮಿಷನ್ ಫೇಲ್ಡ್ ಆಗೋಯ್ತು. ಅದಾದ್ಮೇಲೆ ಪುನಃ ವೆಯ್ಟ್ ಮಾಡಿದೆ, ಪುನಃ ವಾಪಸ್ಸು ಮಿಷನ್ ಫೇಲ್ ಆದ್ಮೇಲೆ ವಾಪಸ್ ಬಂದರೆ ಅದೇ ವಿಷಯನ ಪುನಃ ಮಾತಾಡ್ತಾ ಇದ್ದಾನೆ, ರಿಪೀಟು. ಸೊ ಆದ್ರಿಂದ ನೆಕ್ಸ್ಟು ಎಷ್ಟೋದೋ ಮಾತಾಡ್ತೀಯ ನೀನು ಬಾಯ್ಲಿ. ಅದಾದ್ಮೇಲೆ ನಾನೇನು ಮಾಡಿದೆ ಅಂತಂದರೆ ಗನ್ ತಗೊಂಡು ಶೂಟ್ ಮಾಡೋಣ ಇವನ್ನ ಅಂತ ಗನ್ ತೆಗೆದ್ರೆ ಪುನಃ ಮಿಷನ್ ಫೇಲ್ಡ್.